ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾವು ಶನಿವಾರ ನೈಟು ಗೋಬಿ ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ನಾನು ನನ್ನ ಮಕ್ಕಳು ಹೋಗಿ ಗೋಬಿ ತೊಗೊಂಡು ಬಂದ್ವಿ. ಡೈಲಿ ಮಾಡೋ ಹತ್ರ ಗೋಬಿ ಖಾಲಿಯಾಗಿತ್ತು. ಹಾಗಾಗಿ ಇಲ್ಲಿ ತೊಗೊಂಬಂದ್ವಿ. ಎಲ್ಲ ಒಂದು ಕಡೆ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್. ಯಾಕೋ ಒಂಥರ ತುಂಬ ಹುಳಿ ಅನ್ನಿಸ್ತಾ ಇತ್ತು, ಚೆನ್ನಾಗೇ ಇರಲಿಲ್ಲ. ಆದರೂ 4 ಜನ ಕೂಡ ಒಳ್ಳೆ ಬರ್ಗೆಟ್ ಥರ ತಿಂತಾಯಿದ್ವಿ. ಇನ್ನೇನು ಮಾಡತ್ತಂದಮೇಲೆ ಬಿಸಾಕ ಆಗಬಲ್ಲ ಫ್ರೆಂಡ್ಸ್, ತಿನ್ನಲೇಬೇಕು. ತಿಂದ್ವಿ, ವಿಧಿ ಇಲ್ಲ. ಒಳ್ಳೆ ಬರ್ಗೆಟ್ಟಿರೋರ ಥರ ತಿಂದು ಎಲ್ಲ ಖಾಲಿ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಬ್ಬರು ನನ್ನ ಮಕ್ಕಳು, ಮುದ್ದಿನ ಮಕ್ಕಳು ಅಂತಲೇ ಹೇಳ್ಬೋದು. ನೋಡಿ, ನೈಟ್ ಹೊತ್ತು ಊಟ ಎಲ್ಲ ಆಯಿತು, ಮಲ್ಕೊಂಡಿದ್ರು ಅವರು ಹೊರಗಡೆ ಚಾಪೆ ಹಾಕ್ಕೊಂಡು ಶೆಕೆ ಅಂದ್ಬಿಟ್ಟು. ಮಸಾಜ್ ಇವನು ನೈಸ್ ಮಾಡಿಸ್ಕೊಂಡು ಅವಳ ಹತ್ರ ತಂಗಿ ಹತ್ರ ಮಸಾಜ್ ಮಾಡಿಸ್ಕೊತ ಇದ್ದ, ಬಾಡಿ ಮಸಾಜು. ನೀನು ಮಾಡು ನಾನು ಮಾಡು ಅಂದ್ಬಿಟ್ಟು ಅವನು ಫಸ್ಟ್ ಟೈಮ್ ಮಾಡಿದ್ದ ಮಸಾಜು. ತಿರ್ಗಾ ಇನ್ನೊಂದ್ಸರಿ ಮಾಡ್ತಾನೆ. ಇವಾಗ ನೀನು ಮಾಡು ನನಗೆ ಮಸಾಜು, ಆಮೇಲೆ ನಿನಗೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳಿ ಮಸಾಜ್ ಮಾಡಿಸ್ಕೊತ ಇದ್ದ. ಕೈ ಹೊತ್ತೋದು, ಬೆನ್ನು ಹೊತ್ತೋದು, 50ವರೆಗೂ 1 2 3 ಹೇಳ್ಕೊಂಡು ಮಸಾಜ್ ಮಾಡ್ತಿದ್ಲು ಪಾಪ ಅವಳು. 50ವರೆಗೂ ಕೈ ಹೊತ್ತೋದು, 50ವರೆಗೂ ಕಾಲು ಹೊತ್ತೋದು, 50ವರೆಗೂ ಬೆನ್ನು ಹೊತ್ತೋದು, ತಲೆ ಹೊತ್ತೋದು ಎಲ್ಲ. ನೈಟ್ ಹೊತ್ತಾದರೆ ಹಿಂಗೆ ಕೈ ಕಾಲು ಹೊತ್ತಿಸ್ಕೊತಾ ಇರ್ತಾನೆ ಅವನು. ಅವಳು ಕೂಡ ಹೊತ್ತಿಸ್ಕೊತಾಳೆ. ಅವಳಂತೂ ಕಾಲಾಗಿ ಒದ್ದಿತಾ ಇರ್ತಾಳೆ. ನಾನು ವೀಡಿಯೋ ಮಾಡೋದೇ ಗೊತ್ತಿರಲಿಲ್ಲ ಅವನಿಗೆ. ಆಮೇಲೆ ಅಯ್ಯೋ ಅಮ್ಮ ಯಾಕಮ್ಮ ವೀಡಿಯೋ ಮಾಡಿದ್ಯಾ, ನನ್ನ ಬಟ್ಟೆನೇ ಹಾಕ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತಿದ್ದ. ನಾನು ಹೋಗಲಿ ಬಿಡಿ, ಇನ್ನೇನು ಮಾಡ್ತೀಯ ಅಂತ ಅಂದೆ. ನಿನ್ನ ಜಿಂಬೋಡಿಯಾ ಎಲ್ಲಾಯ್ತು ಜಿಮ್ಮು ನಿಂದು ಹೇಳ ತೋರ್ಸು. ಗೊತ್ತ ನೀಟೇ ಮಸಾಜ್ ಮಾಡು, ಅವಳು ಮಾತ್ರ ನೀಟೇ ಮಸಾಜ್ ಮಾಡೋದು, ನೀನು ಮಾತ್ರ ಬೇಕಾ ಬಿಟ್ಟು ಮಾಡ್ತಾ ಇದೀಯ. ಚೆನ್ನಾಗಿ ಉಜ್ಜು, ಪಾದ ನೀಟಾಗಿ ಉಜ್ಜೋದೇನ ಆತ ನೋವಾಗತ್ತರ ಮುಕ್ತಿಯ. ನೈಸ್ ಮಾಡಿ ಅವಳ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂತೀಯ. ಇನ್ನೇನು ಮತ್ತೆ ಒಂದೇ ಕಡೆ ಓದ್ತಾ ಇದೆಯಾ? ಸಾಂಗ್ ಹೇಳು. ಅಣ್ಣ ನಮ್ಮವನ ಆದರು ಅಲ್ಲ, ಅದೇದಾಯ್ತಲ್ಲ ಇನ್ನೊಂದು, ಅದೇದಾಯ್ತಲ್ವ ಅಲ್ಲ, ಅದು ಹೇಳು. ಕೇಳಿಸ್ತಲ್ಲ, ಜೋರಾಗಿ ಹೇಳು. ಹಂಗ ಹೇಳೋದು ಸಾಂಗ ಚೆನ್ನಾಗಿರೋ ಸಾಂಗ್ನ ಹಾಳು ಮಾಡ್ತಾ ಇದೆಯಲ್ಲ. ನೋಡಾ ಅದೇ ಯಾಕಣ ನಾನು ನೀ ಹೇಳ ನೋಡ, ಹೆಂಗೆ ಹೇಳ್ತೀಯ? ಫೋನಲ್ಲಿ ಗೇಮ್ ನೋಡ್ತಾ ಇದೀನಿ. ಹೇಳೋದು ಯಾರ್ದ ಯಾಕಣ ಅಲ್ಲ, ಹಂಗಲ್ಲ ಹೇಳೋ. ಹೆಂಗೆ ಯಾಕಣ ಹೆಂಗೆ ಅದು ಹೆಂಗೆ ಹೆಂಗೋ ಯಾಕಣ ಅಂತ ಹೆಂಗೆ ಹಲ್ಮುರ್ಕಿ ಗಟ್ಟಿ ಗಿಡ್ಕೋಬೇಕು. ಅಯ್ಯೋ ಎಟ್ಕೊಳ್ಳೋದ ಬಿಡಲೇ. ಮಾಡ್ತದೆ ಏನು ಆಯ್ತಾ ನಿನ್ ಕೊಡ
ಸಾಕು ಬೇಡ ಆಮೇಲೆ ತಮಾಷೆ ಮಾಡ್ಬೇಕು ಅಮಾಸೆ ಆಗುತ್ತೆ ಮತ್ತೆ ಮಚ್ಚಿ ಬಾಯಿಲೆ ಲಚ್ಚಿ ಏ ಲಚ್ಚಿ ಕೋಲ್ತಾ ಬರಲಿ ಸ್ಪೂನ್ ಬರಲಿ ಲಚ್ಚಿ ಸ್ಪೂನ್ ತರಗೆ ಸ್ಪೂನ್ ತಗೋಬರ್ಗ ಸ್ಪೂನ್ ಮತ್ತೆ ಮಾಡ್ಬೇಕು ಹಿಂಗೆ ಕಚ್ಬೇಕು ನಿಮಗೆ ಮತ್ತೆ ಅದನ್ನೇ ಮುಚ್ಚಿ ಕೊಡ್ತೀವಿ ಅದಕ್ಕೆ ಅದು ನೋಡಿ ಸ್ಪೂನ್ ತಂದಲ್ಲ ಹೊಡೆ ಹೋಯ್ತು ಇವಾಗ ಇಲ್ಲಿ ಸ್ಪೂನ್ ತಗೊಂಬಂದ ಟೇಬಲ್ ಕೆಳಗಡೆ ಹೋಯ್ತು ಕೊಡಲ್ಲ ಏಯ್ ಕೊಡ ನೀನು ಮತ್ತೆ ಅದನ್ನ ಮುಚ್ಚಿಟ್ಟು ಹೊಡಿದೀಯ ಅದನ್ನ ಬಾನಲ್ಲ ಹಚ್ಚಿ ಚೆಂತ ಬಿಡಿಗ್ರಿ ತಲಾಕಿ ತಿನ್ಕೊಳ್ತೇವೆ ಆಮೇಲೆ ಲಚ್ಚಿ ನೋಡಿ ಫ್ರೆಂಡ್ಸ್, ನಮ್ಮ ಲಚ್ಚಿ ನಾನು ಸುಮ್ಮನೆ ಹಾಲಲ್ಲಿ ಚಾಪೆ ಮೇಲೆ ಮಲ್ಕೊಂಡಿದ್ದೆ. ನೋಡಿ ಅದು ನನ್ನ ಜೊತೇಲಿ ಬಂದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೆ. ಕೈ ಹಾಕಿದರೆ ಸಾಕು ಆರಾಮಾಗಿ ಬಂದು ಮಲ್ಕೊಂಡ್ಬಿಡುತ್ತೆ, ನನ್ನ ಜೊತೆಲೇ ಮಲ್ಕೊಳ್ಳುತ್ತೆ. ಮತ್ತು ಶನಿವಾರದ್ದು ಮುಗೀತು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಎದ್ದೆ. ನಮ್ಮ ಶನಿವಾರ ನೈಟ್ ತುಂಬಾ ಮಳೆ ಬಂತು, ಸ್ವಲ್ಪ ಮಣ್ಣೆಲ್ಲ ಬಿದ್ದಿತ್ತು, ಎಲ್ಲ ಓಡಾಡಿಬಿಟ್ಟು ಮಣ್ಣೆಲ್ಲ ಹಂಗೆ ಇತ್ತು. ಹಾಗಾಗಿ ನೀರು ಹಾಕ್ಬಿಟ್ಟು ಫುಲ್ಲು ಕ್ಲೀನ್ ತೊಳಿತಾ ಇದ್ದೆ. ಸಂಡೇ ಆದರೆ ಫುಲ್ಲು ಡೀಪ್ ಕ್ಲೀನಿಂಗ್ ಆಗುತ್ತೆ, ಒಂದು ಹಾಫ್ ಡೇ ಫುಲ್ಲು ಕ್ಲೀನಿಂಗು. ಮತ್ತು ಆಮೇಲೆ ಅಡುಗೆ, ಊಟ, ಬೇರೆ ಏನಾದ್ರು ಕೆಲಸ ಇದ್ದರೆ ಕೆಲಸ ಮಾಡ್ತಾಯಿರ್ತೀನಿ. ನೋಡಿ ಫುಲ್ಲು ತೊಳೆದೈತೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ನೀರೆಲ್ಲ ನೀಟಾಗಿ ಕೆಳಗಡೆ ಹೋಗ್ಬಿಡುತ್ತೆ ಮತ್ತು ಆರಾಮ್ಸೆ ಒಳಗಡೆ ಹೋಗ್ತೀವಿ ನಾವು ಇವಾಗ. ನೋಡಿ ಫ್ರೆಂಡ್ಸ್, ಸಂಡೇ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡಿ ಬೆಡ್ಶೀಟೆಲ್ಲ ಎತ್ಕೊಂಡ ಮೇಲೆ ಒಣಗಾಕ್ತಾನೆ ನನ್ನ ಮಗ. ಸಂಡೇ ಆದರೆ ಗುಡ್ ಡೇನಾ ಬ್ಯಾಡ್ ಡೇನಾ ಅಂತ ಗೊತ್ತೇ ಆಗಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ರೂಮಲ್ಲಿ ನೋಡಿ ರಾಶಿ ರಾಶಿ ಬಟ್ಟೆ ಬಿದ್ದಿದೆ, ಮಡಚಬೇಕು. ಬೆಡ್ಶೀಟೆಲ್ಲ ಮೇಲೆ ಎತ್ಕೊಂಡಾಗ ಒಣಗಾಕ್ಬಿಟ್ರೆ ಸ್ವಲ್ಪ ಜಾಗ ಫ್ರೀ ಆಗುತ್ತೆ, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಸಂಡೇ ಇವತ್ತು. ಸಂಡೇ ಅಂದರೆ ಖುಷಿ ಪಡಬೇಕು, ಅಂದರೆ ಒಂದು ರಜಾ ಅಂತ ಖುಷಿ ಪಡಬೇಕು. ನೋಡಿ ನಮ್ಮ ಮನೆಯವರು ನನಗೋಸ್ಕರ ಮಿಚ್ಚರ್ ತಂದಿಟ್ಟಿದ್ದಾರೆ. ನನಗೆ ಟೀಗೆ ಮಿಚ್ಚರ್ ತುಂಬ ಫೇವ್ರೇಟು. ಟೀ ಕೂಡ ಮಾಡಿ ಇಟ್ಟಿದ್ದಾರೆ, ನಮ್ಗೆ ಕುಡಿದಿಲ್ಲ, ಲೇಟಾಗಿದ್ದೆ, ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ. ಬಿಸಿ ಮಾಡ್ಕೊಂಡು ಕುಡಿಬೇಕು ಇವಾಗ. ಅವಾಗಲೇ ಎಪ್ಸಿರು ನಾನು ಎದ್ದಿಲ್ಲ ಫ್ರೆಂಡ್ಸ್, ಅವಾಗಲೇ ನಾನು ನಿದ್ದೆ. ಸಂಡೇ ಬೇಗ ಎದ್ದೇಳಬೇಕಂದ್ರೆ ಆಗಲ್ಲ, ಬೇಗ ಅಂದರೆ ಒಂದು 8 ಗಂಟೆ ಡೈಲಿ ಬೇಗ ಹೇಳ್ತೀನಿ ಫ್ರೆಂಡ್ಸ್. ಹಂಗಾಗಿ ನಾನು ಸಂಡೇ ಮಾತ್ರ ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಏನು ನೈಟ್ ಕೆಲಸ ಮಾಡಿಲ್ಲ, ಕರೆಂಟ್ ಇರಲಿಲ್ಲ, ಮತ್ತು ತುಂಬ ಮಳೆ ಬರ್ತಾಯಿತ್ತು. ಹಂಗಾಗಿ ಏನು ಕೆಲಸ ಮಾಡೋಕ್ಕೆ ಮೂಡಿರಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಬೇಗ ಮಲ್ಕೊಂಡ್ರೆ ಡೈಲಿ ನಿದ್ದೆ ಇಲ್ವಲ್ಲ, ಹಂಗಾಗಿ ಬೇಗ ಮಲ್ಕೊಂಡೆ. ಹೊರಗೆ ಟೀ ಕುಡಿಬೇಕಾದ್ರೆ ಮಿಚ್ಚರ್ ಇರಲೇಬೇಕು. ಅವಾಗ ಸ್ವಲ್ಪ ಜಾಸ್ತಿ ಕುಡಿತೀನಿ, ಇಲ್ಲಾಂದರೆ ಇಷ್ಟೇ ಕುಡಿಯೋದು. ಇಷ್ಟೇ ಟೀ ಮಿಚ್ಚರ್ ಇದ್ದರೆ ಇಷ್ಟು ಕುಡಿತೀನಿ ಫ್ರೆಂಡ್ಸ್. ಒಂದು ಗ್ಲಾಸ್ ಬೇಕು. ಅದನ್ನು ತಿನ್ನ ಕೊಡಲ್ಲ ಇವರು, ನಂಗೆ ಬೇಕಂದ್ರೆ ತಂದಿರ್ತೀವಿ ಜಾಸ್ತಿ 1 kg. ಆದರೆ ನಿಮ್ಗೆ ಅದನ್ನು ತಿಂತಾ ಇರ್ತೀವಲ್ಲ, ಹಂಗಾಗಿ ಬೇಗ ಖಾಲಿ ಇರುತ್ತೆ. ಏನಕ್ಕೆ ಕೊಡ್ತಾ ಇದ್ವಿ ನೀರನ್ನು ನೆನೆಯಕ್ಕೆ ಪಾತ್ರಗಳ ನಮ್ಮ ಲಚ್ಚಿನ ಕಟ್ಟಾಕಿದ್ದೀವಿ. ನಮ್ಮ ಲಚ್ಚಿನ ಕಟ್ಟಾಕಿದ್ದೀವಿ. ತುಂಬ ಉರ್ಕೊಂತವಳೆ. ನಾವು ಕೂತ್ಬಿಟ್ಟು ಹೋಗ್ಕೊಂತೀವಿ. ಸಂಡೇ ಸ್ಪೆಷಲು ಎಲ್ಲರ ಮನೇಲೂ ಚಿಕನ್, ನಾನ್ ವೆಜ್ ಇರುತ್ತೆ. ಆಲ್ಮೋಸ್ಟ್ ಇವತ್ತು 99% ಎಲ್ಲರ ಮನೇಲಿ ನಾನ್ ವೆಜ್. ಈ ಸರೌಂಡಲ್ಲಿ ನಮ್ಮದು ನೋಡ್ಬೇಕು, ಮಧ್ಯಾಹ್ನ ಮೇಲೆ ತಂದರೆ ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಇರ್ತೀನಿ, ಇಲ್ಲಾಂದರೆ ತರಿಸ್ತೀನಿ. ನಮಗೂ ಅಷ್ಟೇ ಇರಲೇಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಸಂಡೇ ಇವತ್ತು ಡೀಪ್ ಕ್ಲೀನಿಂಗು ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ. ಸ್ವಲ್ಪ ಯೂಟ್ಯೂಬ್ ನೋಡ್ತಾ ಇದ್ದೆ, ಬೇರೆಯವ್ರದ್ದೆಲ್ಲ ಯೂಟ್ಯೂಬ್ದು ನೋಡ್ತಾ ಇದ್ದೆ ಚಾನಲ್ಗಳು.
ನಾವು ನೋಡಬೇಕಲ್ಲ ಫ್ರೆಂಡ್ಸ್, ಪಾಪ ಅವರು ನೋಡ್ತಾರೆ, ನಾವು ನೋಡಬೇಕಲ್ಲ. ಅವರು ನೋಡ್ತಾರೆ ಅಂತಲ್ಲ, ಒಂದೊಂದು ಕೆಲವ್ರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅವ್ರದ್ದು ಸ್ವಲ್ಪ ಟೈಮ್ ಕೊಟ್ಟು ನೋಡ್ತೀನಿ. 1 ಅವರ್ ಕೂತ್ಕೊಂಡು ನೋಡ್ತಾ ಇದ್ದೆ. ಕೆಲವುದು ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಜನಗಳು. ಚೆನ್ನಾಗಿ ಓಡ್ತಾ ಇದೆ, ಓಡಲಿ. ಮತ್ತು ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಟೀ ಕಾಫಿ ತಿಂಡಿ ಎಲ್ಲ ಆಯ್ತಾ? ಫಸ್ಟ್ ನಿಂದ ಆಯ್ತಾ? ಫಸ್ಟ್ ನಮ್ದೇ ಆಗಿಲ್ಲ, ಇನ್ನ 10:30 ಆಯ್ತು, ಇನ್ನ ಏನೂ ಮಾಡಿಲ್ಲ. ಇವತ್ತು ಒಂದು ನಾನು ಹೇರ್ ಪ್ಯಾಕ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ಹೇರ್ ಪ್ಯಾಕ್ ಎಲ್ಲ ಮಾಡಕ್ ಹೋಗಲ್ಲ. ನಾನು ಜಾಸ್ತಿ ಅಲೋವೆರಾ ಹಾಕ್ಬಿಡ್ತೀನಿ. ಯಾವುದೇ ಒಂದು ಹೇರ್ ಪ್ಯಾಕ್ ಏನು ಮಾಡಕ್ ಹೋಗಲ್ಲ. ನಾನು ಸ್ವಲ್ಪ ಕರ್ಲಿ ಹೇರು ನೋಡಿ, ಒಂಥರ ಗುಂಗುರು ಕೂದಲು ಥರ ಇದ್ರೆ ಇರಲಿ ಅಂದ್ಬಿಟ್ಟು ನಾನು ಇವಾಗ ನನಗೆ ಸ್ವಲ್ಪ ಸ್ಟ್ರೈಟ್ ಬೇಕು. ಹೇರ್ ಸ್ಟ್ರೈಟ್ಗೋಸ್ಕರ ನಾನು ಮೊಸರು ಮತ್ತು ಮೊಟ್ಟೆಯನ್ನು ಯೂಸ್ ಮಾಡಿ ಒಂದು ಹೇರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅದು, ತುಂಬ ಸಿಕ್ಕೆಲ್ಲ ಆಗಲ್ಲ. ಕರ್ಲಿ ಹೇರ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಅದು. ನನ್ನ ಮಗಳಿಗೆ ಕೂಡ ಹಾಕ್ತೀನಿ. ಅವಳು ಎಣ್ಣೆ ಹಾಕಿಲ್ಲ, ಅದಕ್ಕೆ ನಾವು ಇಬ್ಬರು ಎಣ್ಣೆ ಹಾಕಿಲ್ಲ ತಲೆಗೆ, ಇಬ್ಬರು ಹಾಕೊತೀವಿ. ಮಕ್ಕಳು ಹಾಕ್ಬೋದು, ಏನು ಎಫೆಕ್ಟ್ ಏನಿಲ್ಲ. ಅದು ನ್ಯಾಚುರಲ್ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸುಮ್ಮನೆ ಚೆನ್ನಾಗಿರುತ್ತೆ, ಹಂಗಾಗಿ ಮಾಡ್ಬೋದು, ಮಕ್ಳಿಗೂ ಮಾಡ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಏನು ಔಟ್ಸೈಡ್ದಾದರೆ ಕೆಮಿಕಲ್ ಅದು ಇದು ಅಂತ ಇದು ಮಾಡ್ಬೋದು. ನಾನು ಸ್ವಲ್ಪ ನೋಡಿ ಮೆಂತೆ ಕೂಡ ನೆನೆಸಿಟ್ಕೊಂಡಿದ್ದೆ ನೋಡಿ ಇಲ್ಲಿ, ಅದನ್ನು ಕೂಡ ಹಾಕ್ತೀನಿ. ರುಬ್ಬಿಟ್ಕೊಂಡು ಅದನ್ನು ಕೂಡ ಹಾಕ್ತೀನಿ. ಮೆಂತೆ ಮತ್ತು 1 ಮೊಟ್ಟೆ ಮತ್ತು 1/4 ಲೀಟರ್ ಮೊಸರು. 1/4 ಲೀಟ್ರಿಂದ ಸ್ವಲ್ಪ ಜಾಸ್ತಿ, ಇಬ್ರಿಗೂ ಬೇಕಲ್ಲ. ನಮ್ದೇನು ಹೇರ್ ತುಂಬ ಉದ್ದ ಇಲ್ಲ, ಸ್ವಲ್ಪನೇ ಉದ್ದ ಇರೋದ್ರಿಂದ ನನಗೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಹಂಗಾಗಿ ನೋಡಿ ನಾನು ಈ ಜಾರ್ಗೆ ಹಾಕೊತಾ ಇದ್ದೀನಿ. ಕರೆಂಟ್ ಹೋಗ್ಬಿಡುತ್ತೆ ಸ್ವಲ್ಪ, ಯಾಕಂದರೆ ಮಳೆಗೆಲ್ಲ ಬರೋ ಮೂಮೆಂಟ್ ಅಲ್ವಾ, ಹಂಗಾಗಿ ಕರೆಂಟ್ ಹೋಗೋ ಚಾನ್ಸಸ್ ಇದೆ. ಅದಕ್ಕೆ ರುಬ್ಬಿಟ್ಕೊತಿದ್ದೀನಿ ಫಸ್ಟೇ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಜಾಸ್ತಿ ಮಾಡಲ್ಲ, ನಾನು ತಿಂಗ್ಳಿಗೆ ಒಂದ್ಸರಿನೋ 2 ತಿಂಗ್ಳಿಗೆ ಒಂದ್ಸರಿನೋ ಅಷ್ಟೇ ಮಾಡೋದು. ಯಾಕಂದ್ರೆ ನನಗೆ ಟೈಮ್ ಸಾಕಾಗಲ್ಲ. ಇವತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇಲ್ಲ, ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಇರೋದ್ರಿಂದ ಹೋಗ್ತಾ ಇಲ್ಲ. ಹಂಗಾಗಿ ಇಲ್ಲಾಂದರೆ ನಾನು ಹಾಕೊತಾ ಇದ್ದೆ. ಮತ್ತು ಇನ್ನೊಂದು ಕೂಡ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಮೆಹಂದಿ ಸೊಪ್ಪು. ಇಷ್ಟೇ ಸಿಕ್ತು, ಊರಲ್ಲಿ ಸಿಗೋದೇ ಅಪರೂಪ. ಊರಲ್ಲಿ ಕೂಡ ಬೆಳೀತಾ ಇಲ್ಲ ಮೆಹಂದಿ ಸೊಪ್ಪು. ಮುಂಚೆ ಎಲ್ಲರೂ ಹಳ್ಳಿಗಳ ಹತ್ರ ಮನೆಗೂ ಹಾಕೊತಾ ಇದ್ರು, ಇವಾಗ ಯಾರು ಹಾಕೊತಾ ಇಲ್ಲ ಫ್ರೆಂಡ್ಸ್. ಮುಂಚೆ ಎಲ್ಲ ಎಷ್ಟು ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ಕೈಗೆಲ್ಲ ಹಾಕೊತಿದ್ದೀವಿ. ನಾನು ಕೂಡ ಹಾಕಿದ್ದೆ, ಹೋಗಿದೆ. ಇವಾಗ ಮೊನ್ನೆ ಸ್ವಲ್ಪ ಊರಿಗೆ ಹೋಗಿದ್ದಾಗ ಸ್ವಲ್ಪ ಸಿಕ್ತು, ನನ್ನ ಮಗಳು ಎತ್ಕೊಂಡ್ಬಂದು ನೋಡಿ ತಂದಿದ್ದಾನೆ ನನ್ನ ಮಗ. ಮೊಸರು 3/4 ಲೀಟ್ರ್ ಎತ್ಕೊಂಡ್ಬಂದವನೆ. ಸ್ವಲ್ಪ ಊಟಕ್ಕೆ ಸ್ವಲ್ಪ ಬೇಕಲ್ಲ, ಬರೀ ಮೇಲೆ ಮೊಸರು ತಿಂದರೆ ತುಂಬಾ ಒಳ್ಳೇದು. ಅವನಿಗೇನೋ ಬ್ರೆಡ್ ಆಮ್ಲೆಟ್ ಬೇಕಂತೆ, ನಾನೇ ಮಾಡ್ಕೊಂತೀನಿ ಫ್ರೆಶ್. ಅವನೇ ಮಾಡ್ಕೊಂತಾನಂತೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಅಡ್ಗೆ ಮಾಡ್ಕೊಂಡು ತಿನ್ನೋದು ನಮ್ಮಮ್ಮ ಎಲ್ಲ ಮಾಡ್ತೀನಿ. ಸಿಕ್ತು ಬಿಡಿ, ತೋರಿಸ್ತೀನಿ, ಸುಮ್ಮನೆ ಇರೋ. ಮೆಹಂದಿ ಸೊಪ್ಪು ನೋಡಿ ಈ ತರ ಇದೆ, ಚೆನ್ನಾಗಿದೆ. ಸ್ವಲ್ಪ ಒಂದು ಇಡಿಯಟ್ ಸಿಕ್ಕಿದೆ ಅಷ್ಟೇ. ನಾನೇ ಹಾಕಿದ್ದೀನಿ ನೋಡಿ. ಮಾತಾಡ್ತಿದ್ದೀನಿ ಅಂತಾನೆ. ಯಾವಾಗ ಅಲೋವೆರಾ ಕಿತ್ಕೊಂಬ, ಸ್ವಲ್ಪ ಅಲೋವೆರಾ ಕೂಡ ಆ್ಯಡ್ ಮಾಡ್ತೀನಿ. ಒಂದು ಅನ್ನಕ್ಕೆ ಹೋಗಿ ಜಾಸ್ತಿ ಹಾಕೊತಾ ಇದ್ದೀನಿ. ನನಗೆ ಅಪರೂಪ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ನ್ಯಾಚುರಲ್ ಎಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಮೆಹಂದಿ ಸೊಪ್ಪು ಕೂಡ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ನಾನು ಡೈರೆಕ್ಟಾಗಿ ಹಂಗೆ ರುಬ್ಕೊಂಡು ಹಾಕೊಳ್ಳಲ್ಲ, ಮತ್ತು ಅದು ಒಟ್ಟು ಒಣಗಿದ ಮೇಲೆ ಕೂಡ ಒಟ್ಟು ಕಾಣಿಸುತ್ತೆ. ಹಾಗಾಗಿ ನಾನು ಅದೆಲ್ಲ ಏನು ಇದು ಮಾಡ್ಕೊಳ್ಳಲ್ಲ. ಇದನ್ನ ನಾನು ತಗೊಂಬಂದಿದ್ದು ಎಣ್ಣೆ ಒಳಗಡೆಲ್ಲ ಹಾಕಿ, ಕೆಲವು ಐಟಮ್ ಎಲ್ಲ ಹಾಕಿ ಅದನ್ನ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು 2-3 ತಿಂಗಳವರೆಗೂ ಬರುತ್ತೆ. ಅದಕ್ಕೆ ತಗೊಂಬಂದೆ. ಈಗ ಅದೆಲ್ಲ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ, ಹಂಗಾಗಿ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಟ್ರೈ ಮಾಡಬೇಕು, ಯಾಕಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದೇನು ನ್ಯಾಚುರಲ್ ಅಷ್ಟೇ, ಇದು ಮನೆಯಲ್ಲಿ ಸಿಗುವಂಥದ್ದೇ. ಮೆಹಂದಿ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಇದು ದಾಸವಾಳದ್ದು, ಕೆಂಪು ದಾಸವಾಳದ್ದು ಎಲೆ ಮತ್ತು ಕೆಂಪು ದಾಸವಾಳ ಹಾಕೊಳ್ಳಿ, ಅದು ಕೂಡ ಇದಕ್ಕಿಂತನೂ ಒಳ್ಳೆ ರಿಸಲ್ಟೇ ಬರುತ್ತೆ ಅದು. ಹೀಗೆ ಇದನ್ನ ಹಾಕೊಂಡಿದ್ದೀನಿ. ಇದರೊಳಗೆ ಮೆಂತೆ, ನೆನೆಸಿರುವಂಥ ಮೆಂತೆ ಮತ್ತು ಮೆಹಂದಿ ಸೊಪ್ಪು ಹಾಕೊಂಡಿದ್ದೀನಿ. ಅಲೋವೆರಾ ಜೆಲ್ ನೀರು ಯಾವುದೇ ಕಾರಣಕ್ಕೂ ಹಾಕೊಳಕ್ಕೆ ಹೋಗ್ಬೇಡಿ, ಅಲೋವೆರಾ ಜೆಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಅಲೋವೆರಾ ನೋಡಿ ಫ್ರೆಶ್ ಇವಾಗ ಕಿತ್ಕೊಂಡ್ಬಂದಿದ್ದೀನಿ. ನಮ್ಮ ಮನೆ ಹತ್ರ ಒಂದು ಗಿಡ ಹಾಕಿದೆ, ತುಂಬ ಇಷ್ಟು ದೊಡ್ಡದಾಗಿದೆ, ತುಂಬಾ ಬಂದೈತೆ. ಈ ಥರ ಸುಮಾರು ಒಂದು
10 ಎಲೆ ಅಷ್ಟು ಬಂದಿದೆ. ತುಂಬ ದೊಡ್ಡದು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಹಂಗಾಗಿ ಅದು ಹಂಗೆ ಇದೆ. ಯಾರನ್ನೂ ಕೂಡ ನಾನು ಕಿತ್ಕೊಳಕ್ಕೆ ಬಿಡಲ್ಲ. ಕೆಲವರು ಮುಟ್ಟಿದ್ರೆ ಅದು ಹಂಗೆ ಒಣಗೋಗ್ಬಿಡುತ್ತೆ. ಆ ತುಳಸಿ ಗಿಡನ ಹಂಗೆ ಎಷ್ಟು ಹಾಕಿದ್ದೀವಿ ಫಸ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು. ಇಲ್ಲಿ ಪಕ್ಕದಲ್ಲಿ ಕೆಲವರು ಓಡಾಡ್ತಾ ಇರ್ತಾರೆ, ಅವರು ಪೀರಿಯಡ್ ಟೈಮಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಅದು ಟಚ್ ಆಗುತ್ತೆ. ಜಾಗ ಸ್ವಲ್ಪನೇ ಇರೋದ್ರಿಂದ ಅದ್ರ ನೆರಳು ಬಟ್ಟೆ ಕೂಡ ಸೋಕಿದ್ರೆ ತುಳಸಿ ಗಿಡ ಒಣಗೋಗುತ್ತೆ. ಕೆಲವರು ಮುಟ್ತಾರೆ, ಕಿತ್ಕೊಂಡು ನಾನು ಇಲ್ದಿರೋ ಟೈಮಲ್ಲಿ ಕಿತ್ಕೊತಾರೆ. ಅದರ ಚಿಕ್ಕ ಚಿಕ್ಕ ಮರಿ ಎಲ್ಲ ಇರುತ್ತೆ, ಕಿತ್ಕೊತಾರೆ. ಕೆಲವರು ಪೂಜೆ ಮಾಡುವಾಗ ನಮ್ಮ ತುಳಸಿ ಗಿಡಕ್ಕೆ ಬೇರೆಯವ್ರು ಪೂಜೆ ಮಾಡ್ತಾರೆ, ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಅದು ಮುಟ್ತಾರೆ. ಅದು ಒಣಗೋಗಿದೆ ಫ್ರೆಂಡ್ಸ್. ಯಾರು ಯಾವ ಕೈಯಲ್ಲಿ ಯಾವ ಗಳಿಗೆಯಲ್ಲಿ ಮುಟ್ಟಿದ್ರೋ ತುಳಸಿ ಗಿಡನೇ ಬರ್ತಾ ಇಲ್ಲ. ನಿಜವಾಗ್ಲೂ ಬೇಜಾರಾಗುತ್ತೆ. ಅದಕ್ಕೆ ನಾನು ಯಾರಿಗೂ ಮುಟ್ಟೋಕ್ಕೂ ಬಿಡಲ್ಲ, ಇದು ಮಾಡೋಕ್ಕೂ ಬಿಡಲ್ಲ. ನೋಡಿ ಕಿತ್ಕೊಂಡ್ಬಂದೆ. ಯೆಲ್ಲೋ ಕಲರ್ ಬರುತ್ತೆ ಫ್ರೆಂಡ್ಸ್, ಅದು ಹೋಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಅದೇನು ಯೆಲ್ಲೋ ಕಲರ್ ಹಾಕಬಾರ್ದು. ನಾನು ಕೆಲವರು ಹೇಳಿದ್ರು ಯೆಲ್ಲೋ ಕಲರ್ ಹಾಕ್ಬಿಡಿ ಅಂತ. ಅದೇನಾಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಮುಖಕ್ಕೆ ಹಾಕಿದ್ದೆ. ಅದು ಕಡಿಯುತ್ತೆ ಫ್ರೆಂಡ್ಸ್ ತುಂಬ. ಅದು ಹಾಕಿದರೆ ಯೆಲ್ಲೋ ಕಲರ್ ಹಾಕಿದರೆ ತುಂಬ ನವೆ ಬರುತ್ತೆ ಮತ್ತು ಗುಳ್ಳೆಗಳಾಗ್ತವೆ. ಅದಕ್ಕೆ ನನಗೆ ಅನುಭವ ಆಗಿದೆ. ನಾನು ಯಾರನ್ನ ಹೇಳಿದರೆ ಅದನ್ನ ನಾನು ಟೆಸ್ಟ್ ಮಾಡೋದು ಜಾಸ್ತಿ. ಹೌದಾ ಏನಾಗುತ್ತೆ ಹಂಗೆ ಹಿಂಗೆ ಅಂತ ಟೆಸ್ಟ್ ಮಾಡೋದು ಜಾಸ್ತಿ. ಟೆಸ್ಟ್ ಮಾಡಿದ್ದಕ್ಕೇ ಗೊತ್ತಾಗಿರೋದು. ನೋಡಿ ಇವಾಗ ನಾನು ಸುತ್ತ ಅದು ಮುಳ್ಳು ತಕ್ಕೊತೀನಿ. ಬರೀ ಜೆಲ್ ಮಾತ್ರ ಹಾಕಿ ಫ್ರೆಂಡ್ಸ್, ಜಾಸ್ತಿನೇ ಆಯಿತು. ನಾನು ಮತ್ತು ಇದರಲ್ಲೇ ಕೂಡ ನಾನು ಫೇಸ್ ಪ್ಯಾಕ್ ಕೂಡ ಮಾಡ್ಕೊತೀನಿ. ಮಗಳಿಗೆಲ್ಲ ಹಾಕಲ್ಲ, ನಾನು ಒಬ್ಬಳೇ ಮಾಡ್ಕೊತೀನಿ ಫೇಸ್ ಪ್ಯಾಕು. ಹೇರ್ ಪ್ಯಾಕ್ ಬೇಕಾದ್ರೆ ಹಾಕ್ತೀನಿ ಅವಳಿಗೆ. ಈಗ ಅದು ಮಕ್ಕಳು ಸ್ಕಿನ್ ಬಂದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕೆ ಹಾಳು ಮಾಡೋದು ಅವ್ರ ಸ್ಕಿನ್ಗೆ ಏನೇನೋ ಹಾಕ್ಬಿಟ್ಟು. ನೋಡಿ ಈ ಥರ ಮೇಲ್ಗಡೆ ಸಿಪ್ಪೆ ತಕ್ಕೊಳ್ಳಿ. ನನ್ನ ಮಾತು ಸ್ವಲ್ಪ ಸ್ಪೀಡ್ ಇರುತ್ತೆ ಫ್ರೆಂಡ್ಸ್. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ನೋಡ್ರಿ. ಅರ್ಥ ಆಗಿಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಅದಕ್ಕೆ ನಾನು ಇವಾಗ ಇನ್ನೂ ಸ್ಪೀಡ್ ಇತ್ತು ಫ್ರೆಂಡ್ಸ್. ನನ್ನ ಮಾತು ಕೆಲವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ, ಅಷ್ಟು ಸ್ಪೀಡಲ್ಲಿ ಇತ್ತು ನನ್ನ ಮಾತು. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಆದರೂ ಒಂದೊಂದು ಅರ್ಥ ಆಗಲ್ಲ, ಬೇಜಾರು ಮಾಡ್ಕೋಬೇಡಿ. ಇದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪಾಜಿಯವ್ರ ಫ್ಯಾಮಿಲಿಯಲ್ಲಿ ನನಗೆ ಮತ್ತು ನನ್ನ ತಮ್ಮಂಗೆ ಜಾಸ್ತಿ ತೊದಲು ಬಂದ್ಬಿಡುತ್ತೆ. ಫಾಸ್ಟ್ ಮಾತಾಡ್ತಾ ಇರ್ತೀವಿ. ನನ್ನ ತಮ್ಮ ಇನ್ನೂ ಜಾಸ್ತಿ ಕೊದಲಿಸ್ತಾನೆ. ಮತ್ತು ನಮ್ಮ ಅಕ್ಕ ಸ್ವಲ್ಪ ಮಾತಾಡ್ತಾಳೆ, ಅರ್ಥ ಆಗುತ್ತೆ. ಅವಳು ಸ್ವಲ್ಪ ಹೆಂಗೋ ಗೊತ್ತಿಲ್ಲ ಕಮ್ಮಿ ಮಾಡ್ಕೊಂಡ್ಬಿಟ್ಟವಳೆ. ಅದಕ್ಕೆ ನಾನು ಕೂಡ ಕಮ್ಮಿ ಮಾಡ್ಕೊತೀನಿ. ಯಾಕಂದರೆ ಇವಾಗ ಇದು ಪಬ್ಲಿಕಲ್ಲಿ ಹೋಗೋದ್ರಿಂದ ಜನ ಅರ್ಥ ಆಗಲ್ಲ ಏನಿಲ್ಲ, ಮತ್ತು ನಗಾಡ್ತಾರೆ. ಯಾಕೆ ಬೇಕು, ಅದಕ್ಕೆ ಸ್ವಲ್ಪ ನಾನೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇರಿ ಫ್ರೆಂಡ್ಸ್, ಜೆಲ್ಲ ಹಾಕ್ಲಾ ಗೊಣ್ಣೆ ಥರ ಐತೆ. ಹೆಂಗೈತೆ ಅನ್ನೋದು ಜೆಲ್ಲು ನೋಡಿ ಫ್ರೆಂಡ್ಸ್, ಹಾಕೊಂತ ಇದ್ದೀನಿ. ಗೊಣ್ಣೆ ಥರನೇ ಬರೋದು ಮತ್ತಿದು ಇನ್ನೇನು. ಅಲೋವೆರಾ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ನಾನು ಬೇರೆಯವರು ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಇವಾಗಿಂದಲ್ಲ, ತುಂಬ ವರ್ಷಗಳಿಂದ ನಾನು ಅಲೋವೆರಾ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ನನಗೆ ಯಾವುದೇ ಅಂಗಡಿ ಕ್ರೀಮ್ಗಳೆಲ್ಲ ಸೆಟ್ ಆಗಲ್ಲ, ಯಾಕಂದ್ರೆ ನಂಗೆ ಅಭ್ಯಾಸ ಇಲ್ಲ. ನಾನು ಮಾಮರ್ತ್ ಫಸ್ಟ್ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಾಕ್ತಾಯಿದ್ದೆ. ತುಂಬ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ವು, ನನಗೆ ಸೆಟ್ ಆಗಲ್ಲ. ನನಗೆ ಮತ್ತು ಆ ಪಿಂಪಲ್ಸ್ ಹೋಗೋಕ್ಕೆ ತುಂಬ ಬಾಧೆನೇ ಬಿದ್ದೆ. ನಾನು ನಿಂಬೆಹಣ್ಣು, ಅರಿಶಿನ ಅದು ಏನೇನೋ ಹಾಕಿ ಅಲೋವೆರಾ ಎಲ್ಲ ಹಾಕಿ ಹೋಗಿಸ್ಕೊಂಡ್ಬಿಟ್ಟೆ. ಇವಾಗ ನೋಡಿ ಒಂದು ಪಿಂಪಲ್ ಕೂಡ ಇಲ್ಲ. ಮತ್ತು ಇವಾಗ ನಾನು ಮಾಮರ್ತು ಒಂದು ಯಾರೋ ಹಿಂಗೆ ನೋಡಿದೆ, ಹೇಳಿದರು ಮಾಮರ್ತ್ ಸೆನ್ಸಿಟಿವ್ ಸ್ಕಿನ್ಗೆಲ್ಲ ಈ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದು ಸೆಟ್ ಆಗಿದೆ ನನಗೆ. ಸ್ವಲ್ಪ ಕಾಸ್ಟ್ಲಿ ಇದೆ, ಇನ್ನೇನು ಮಾಡೋದು. ಏನು ಅಂಗಡಿ ಆದರೆ ಚೌಕಾಸಿ ಮಾಡ್ಬೋದು ಕಮ್ಮಿ ಮಾಡಿರಿ ಅಂತ. ಆದ್ರೆ ಈಗ ಆನ್ಲೈನಲ್ಲೆಲ್ಲ ಚೌಕಾಸಿ ಮಾಡೋಕ್ಕಾಗುತ್ತಾ? ನಾನು ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ತೀನಿ. ಅಂಗಡಿಲೆಲ್ಲ ಹೋಗಿ ತಗೊಳ್ಳೋ ಅಷ್ಟು ಟೈಮ್ ಇರಲ್ಲ. ಅದಿಲ್ಲೆಲ್ಲೂ ಸಿಗಲ್ಲ ಫ್ರೆಂಡ್ಸ್. ಕೆಲವು ಮೆಡಿಕಲಲ್ಲಿ ಇರುತ್ತೆ, ಕೆಲವು ಮೆಡಿಕಲಲ್ಲಿ ಇರಲ್ಲ. ಡಿ ಮಾರ್ಟಲ್ಲಿ ಸಿಕ್ಕೇ ಸಿಗುತ್ತೆ. ನಾನು ಡಿ ಮಾರ್ಟ್ಗೆ ಹೋಗೋದೇ ಅಪರೂಪ. ನಮ್ಮನೆಯವರು ಹೋಗಲ್ಲ. ನಮ್ಮನೆಯವರೆಲ್ಲ ತಗೊಂಡ್ರೆ ಬೈತಾ ಇರ್ತಾರೆ, ಏನೇನೋ ಹಾಕಿ ಮುಖ ಎಲ್ಲ ಹಾಳು ಮಾಡ್ಕೊತೀಯ ಅಂತ. ನಾನೆಲ್ಲ ಮುಂದ್ಗಡೆಯಿಂದ ಟ್ರಾಲಿಗೆ ತುಂಬಿಸ್ಕೊಂಡು ಬರ್ತಾ ಇರ್ತೀನಿ. ಹಿಂದ್ಗಡೆಯಿಂದ ಅವರೆಲ್ಲ ಎತ್ತಿ ಅಲ್ಲೇ ಇಕ್ತಾ ಇರ್ತಾರೆ. ಅದಕ್ಕೆ ನಾನೇನು ಹಾಕೊಳ್ಳೋದು ಇದು ಮಾಡಲ್ಲ. ಅದಕ್ಕೆ ಗೈಸ್ ಅಂಗಡಿದು ತುಂಬಾ ಕೆಮಿಕಲ್ ಮಿಕ್ಸ್ ಮಾಡಿರ್ತದೆ. ಅದಕ್ಕೆ ಅದನ್ನ ನೀವು ಹಾಕೊಂಡ್ಬೇಡಿ, ತುಂಬಾ ಪಿಂಪಲ್ಸ್ ಬರುತ್ತೆ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್, ನಾನು ನಿನ್ನೆ ನೆನೆಸ್ಕೊಂಡಿದ್ದೆ ಹೇಳ್ಬೇಕಂತ. ನನ್ನ ಫ್ರೆಂಡ್ ಒಂದು 2-3 ಜನ, ನೀನು ಹೆಂಗೋ ಯೂಟ್ಯೂಬ್ ಮಾಡ್ತಿದ್ಯಲ್ಲ, ತುಂಬ ಜನ ಇವಾಗ ಸಬ್ಸ್ಕ್ರೈಬರ್ ಆಗಿದ್ದಾರೆ, ತುಂಬ ಜನ ನೋಡ್ತಾ ಇದ್ದಾರೆ. ನಾನು ಕೆಲವೊಂದು 2-3 ಮಾತುಗಳನ್ನ ಹೇಳ್ತೀನಿ, ನೀನು ಪ್ಲೀಸ್ ಹೇಳ್ಬೇಕಂತ ರಿಕ್ವೆಸ್ಟ್ ಮಾಡಿದ್ರು.
ಅದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಏನಂದ್ರೆ ಇವಾಗ ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮಕ್ಕಳೇ ಆಗಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಯೂಸ್ ಮಾಡಲಿ ಪರವಾಗಿಲ್ಲ, ಯಾವ ಟೈಮಲ್ಲಿ ಯಾವ ಥರ ಯೂಸ್ ಮಾಡಬೇಕಂದ್ರೆ, ಈಗ ಅಡುಗೆ ಮಾಡ್ತಾ ಇರ್ತೀವಿ, ಸ್ಟವ್ ಇಲ್ಲೇ ಇರುತ್ತೆ, ಸ್ಟವ್ ಆನಲ್ಲೇ ಇರುತ್ತೆ, ತುಂಬ ಹತ್ರದಿಂದ ಮೊಬೈಲ್ ಇಟ್ಕೊಂಡಿರ್ತೀವಿ, ಅದು ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆ ಥರ ಯೂಸ್ ಮಾಡಬೇಡಿ ಅಂತ ಹೇಳಕ್ಕೆ ಹೇಳಿದ್ಲು ಒಬ್ಳು ಫ್ರೆಂಡು. ಹೇಳಲೇಬೇಕು ನೀನಂತ ರಿಕ್ವೆಸ್ಟ್ ಮಾಡಿದ್ಲು. ಸರಿ ಆಯಿತು ಹೇಳ್ತೀನಿ ಅಂದ್ಬಿಟ್ಟು ಹೇಳಿದೆ. ಅದು ಕೂಡ ಒಳ್ಳೇದೇ ಅಲ್ವಾ ಫ್ರೆಂಡ್ಸ್ ಅವ್ರು ಹೇಳಿದ್ದು. ಈಗ ತುಂಬ ಜನ ಮೊಬೈಲ್ ಇರುತ್ತೆ ಕಿವಿಗೆ, ಅದೇನೋ ಬ್ಲೂಟೂತ್ ಅದು ಇದು ಹಾಕೊಂಡ್ಬಿಡ್ತಾರೆ, ಜ್ಞಾನನೇ ಇರಲ್ಲ, ಯಾರನ್ನ ಬಂದ್ರೂ ಗೊತ್ತಾಗಲ್ಲ ಅವ್ರಿಗೆ, ಒಳಗಡೆ ಹಾವು ಬಂದ್ರೂ ಗೊತ್ತಾಗಲ್ಲ, ಆ ರೇಂಜಲ್ಲಿ ಮುಳುಗೋಗಿರ್ತಾರೆ. ಪ್ಲೀಸ್ ದಯವಿಟ್ಟು ಸ್ವಲ್ಪ ಮೊಬೈಲ್ ಅವಾಯ್ಡ್ ಮಾಡಿ ಅಂದರೆ ಫುಲ್ಲು ಸ್ವಿಚ್ ಆಫ್ ಮಾಡಿ ಇಡಿ ಅಂತಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಕೊಳ್ಳಿ. ಇವಾಗ ನಾನು ನೋಡಿ ಏನಾದರೂ ಮೊಬೈಲ್ ನೋಡ್ಬೇಕಂದ್ರೆ ಫುಲ್ ಎಲ್ಲ ಕೆಲಸ ಮುಗಿಸಿ ಕುತ್ಕೊಂತೀನಿ, 1 ಅವರ್ ಆಗಲಿ 2 ಅವರ್ ಆಗಲಿ ನೋಡ್ತೀನಿ. ಈ ಥರ ಅಡುಗೆ ಮಾಡ್ಕೊಂಡು ನಾನು ಯಾವಾಗಲೂ ಸ್ವಲ್ಪ ದೂರ ಇಡ್ತೀನಿ ಮೊಬೈಲ್ನ. ನನಗೆ ಸ್ವಲ್ಪ ಭಯನೇ, ತುಂಬ ಹತ್ರ ಇಟ್ಕೋಬೇಕಂದ್ರೆ ಭಯನೇ ಆಗುತ್ತೆ. ಹಂಗಾಗಿ ಅದೊಂದು ಹೇಳಿದ್ರು, ಅದೊಂದು ಖುಷಿ ಆಯಿತು. ಹೌದಲ್ವಾ, ಇದೆಲ್ಲ ಕೂಡ ಒಳ್ಳೆ ಟಾಪಿಕ್ ಅಂದ್ಬಿಟ್ಟು ಅದನ್ನ ನಾನು ಹೇಳ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ಕೆಲವರು ಇವಾಗ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬೈಕ್ ಓಡಿಸ್ತಾ ಇರ್ತಾರೆ. ಪ್ಲೀಸ್ ಅವರೆಲ್ಲ ಹೆಲ್ಮೆಟ್ ಹಾಕೊಳ್ಳಿ. ಅದನ್ನು ಕೂಡ 1-2-3 ಹೇಳಿದ್ಲು ಅವಳು, ಈ ಥರ ನೀನು ಹೇಳಲೇಬೇಕು, ನೀನು ತುಂಬ ಇದೆಲ್ಲ ನಡೀತಾ ಇದೆ ಹೇಳು, ಅವ್ರಿಗೂ ಒಂದು ಖುಷಿ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದನ್ನೆಲ್ಲ ಚಿಕ್ಕದನ್ನ ಫಾಲೋ ಮಾಡಿ. ನಿಮ್ಮನ್ನು ನಂಬ್ಕೊಂಡು ಮನೇಲಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಪ್ಲೀಸ್ ಅವ್ರಿಗೆಲ್ಲ ನಂಬಿಕೆ ಉಳಿಸ್ಕೊಳ್ಳಿ. ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ಅವರು. ಪ್ಲೀಸ್ ಅದಕ್ಕೆ ನಿಮ್ಮನ್ನ ನೀವು ಕೇರ್ ತಗೊಳ್ಳಿ. ಪ್ಲೀಸ್ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳಿ. ಬರೀ ಮೇಲೆ ಸಿಗಿಸ್ಕೊಂಡಿರ್ತಾರೆ ಫ್ರೆಂಡ್ಸ್, ಹಂಗೆ ಸಿಗಿಸ್ಕೋಬೇಡಿ. ಇಲ್ಲೊಂದು ಬೆಲ್ಟ್ ಕೊಡ್ತಾರೆ, ಬೆಲ್ಟ್ ಫುಲ್ ಹಾಕೊಳ್ಳಿ. ಕೆಲವರು ನಾನು ಹೇರ್ ಸ್ಟೈಲ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಹಾಕೊಳ್ಳಲ್ಲ. ನಮ್ಮನೆಯವ್ರಿಗೂ ಸೇರಿಸೇ ಹೇಳ್ತಾ ಇರೋದು. ನಮ್ಮನೆಯವ್ರು ಅಷ್ಟೇ ಒಂದೊಂದು ಟೈಮ್ ಇಲ್ಲೇ ಚಂದಾಪುರ ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೆಲ್ಮೆಟ್ ಹಾಕಲ್ಲ, ನಾನು ಬೈತೀನಿ. ಜಗಳನೂ ಕೂಡ ಮಾಡಿದ್ದೀನಿ ಹೆಲ್ಮೆಟ್ ಹಾಕು ಅಂದ್ಬಿಟ್ಟು. ಹಾಕೊಳ್ಳಿ, ಯಾಕಂದರೆ ಹೆಲ್ಮೆಟ್ ಅಕಸ್ಮಾತ್ ಏನಾದರೂ ಇದರ ಸ್ವಲ್ಪ ಜಾಸ್ತಿ ತೊಂದರೆ ಆಗೋದು ಕಮ್ಮಿ ಆಗುತ್ತೆ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನಮಗೆ ನಮ್ಮ ಗಂಡನೇ ಎಲ್ಲ ಹೆಂಡ್ತಿನೇ ಎಲ್ಲ ಅನ್ನೋರು ಇರ್ತಾರೆ ಪಾಪ. ಪ್ಲೀಸ್ ಇದೊಂದು ಅರ್ಥ ಮಾಡ್ಕೊಳ್ಳಿ. ಹೆಲ್ಮೆಟ್ ಹಾಕೊಳ್ಳಿ. ಎಲ್ಲಾದರೂ ಹೋಗ್ಲಿ ಹೆಲ್ಮೆಟ್ ಹಾಕೊಳ್ಳಿ. ನಿಮ್ಗೆ ಏನಾರು ಹೇರ್ ಸ್ಟೈಲ್ ಮಾಡಲೇಬೇಕು ಹಂಗೆ ಅಂದರೆ ನೀವು ಅಲ್ಲಿ ಹೋದ್ಮೇಲೆ ಹೆಲ್ಮೆಟ್ ತೆಗಿತೀರಲ್ವಾ ಗಾಡಿ ಸ್ಟಾಪ್ ಆದಮೇಲೆ, ಅವಾಗ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಚಂದ ನೋಡೋಕೆ ಹೋದರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಕೂಡ ಒಂದ್ಸರಿ ಗಾಡೀಲಿ ಬಿದ್ದಿದ್ದೀವಿ, ಇಲ್ಲಿ ಕಂಪ್ನಿ ಹತ್ರನೇ ಬಿದ್ದಿದ್ದೀವಿ. ಅವಾಗೇನು ಹೆಲ್ಮೆಟ್ ಹಾಕೊಂಡಿದ್ರು. ಅವಾಗ ಸದ್ಯ ತಲೆಗೇನು ಏಟಾಗಿರಲಿಲ್ಲ, ಹೆಲ್ಮೆಟ್ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಯಿತು. ಅನುಭವದಿಂದ ಹೇಳ್ತಾ ಇದ್ದೀನಿ. ಅದೊಂದು ಆಯ್ತಾ. ಇನ್ನೂ ಒಂದು ಏನೋ ಹೇಳಿದ್ರಪ್ಪ, ಮರ್ತೋಯ್ತು. ಸರಿ ಫ್ರೆಂಡ್ಸ್, ಅದನ್ನ ಹೇಳ್ತೀನಿ ಆಮೇಲೆ. ಕಿಚನಲ್ಲಿ ಮೊಬೈಲ್ ತರೋದನ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಆಮೇಲೆ ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು, ಅದನ್ನ ಮಾತ್ರ ಮರಿಬೇಡಿ. ಆಮೇಲೆ ಇನ್ನೊಂದು ಏನಂದ್ರೆ, ಮಳೆ ಬರ್ತಾ ಇದೆ. ಮಳೆ ಬಿಟ್ಟು ಬರ್ತಾ ಇರೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಹಂಗಾಗಿ ಎಲ್ಲರೂ ಏನಾದ್ರು ಸೇಫ್ಟಿ ಯೂಸ್ ಮಾಡ್ಕೊಳ್ಳಿ. ಸೇಫ್ಟಿ ಅಂದರೆ ಎಲ್ಲ ಆ ಥರ ಅಂದರೆ ಸ್ವೆಟರ್ ಹಾಕೊಳ್ಳೋದು, ಕಿವಿಗೆ ಹತ್ತಿ ಹಾಕೊಳ್ಳೋದು, ಮತ್ತು ವಿಕ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಕೋಲ್ಡ್ ಆಗೋ ಮೂಮೆಂಟ್ ಇದ್ದರೆ ಹತ್ತಿಗೆ ವಿಕ್ಸ್ ಹಾಕ್ಕೊಂಡು ಕಿವಿಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೂ ಜಾಸ್ತಿ ನಮಗೆ ಕೋಲ್ಡ್ ಆಗ್ತಾ ಇದೆ ಅಂತ ಅಂದರೆ ಒಂದು ಬೆಳ್ಳುಳ್ಳಿ, ಒಂದಿಸ್ಲು ಬೆಳ್ಳುಳ್ಳಿ ತೋರಿಸ್ಲ, ಒಂದೆಸ್ಲನ್ನ ಅರ್ಧ ಭಾಗ ಮಾಡಿಬಿಟ್ಟು ಸ್ವಲ್ಪ ಕುಟ್ಬಿಟ್ಟು ಹತ್ತಿ ಒಳಗಡೆ ಹಾಕ್ಬಿಟ್ಟು ಸುತ್ತಬಿಟ್ಟು ಮೇಲೆ ಒಳಗೆ ಹಾಕ್ಬೇಡಿ, ಸ್ವಲ್ಪ ಮೇಲೇ ಇಟ್ಕೊಳ್ಳಿ. ಬೆಳ್ಳುಳ್ಳಿ ತುಂಬ ಹೀಟು, ಆವಾಗ ಕೋಲ್ಡ್ ಆಟೋಮೆಟಿಕ್ಲಿ ಬೇಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದೊಂದು ಟಿಪ್ಸ್ ಹೇಳ್ಬೇಕಂತ ಮೊನ್ನೆ ವೆಯ್ಟ್ ಮಾಡ್ಕೊಂಡೆ ಮರ್ತೋಯ್ತು. ನನ್ನ ಫ್ರೆಂಡ್ ಹೇಳಿರೋದಕ್ಕೆ ಇವಾಗ ನಂಗೆ ನೆನಪಾಯಿತು. ನಾನು ಇವಳ ಬಾಣಂತಿಲಿ ಕೂಡ ಅಷ್ಟೇ ನನ್ನ ತಂಗಿ ಹೇಳಿರೋ ಟಿಪ್ಸ್ ಇದು. ತುಂಬ ಜಜ್ಬೇಡಿ, ತುಂಬ ಜಜ್ಬಿಟ್ರೆ ಅದು ಹೀಟು ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ತುಂಬ ಕೋಲ್ಡ್ ಆಗಿರೋರು ಮಾತ್ರ ಮಾಡಿ, ಸ್ವಲ್ಪಕ್ಕೆಲ್ಲ ಮಾಡಕ್ಕೆ ಹೋಗ್ಬಿಡಿ. ತುಂಬ ಒಳಗಡೆ ತಳ್ಳಬೇಡಿ. ಒಳಗಡೆ ತುಂಬ ಸಾಫ್ಟ್ ಸ್ಕಿನ್ ಇರೋದ್ರಿಂದ ಬೆಂದೋದಂಗೆ ಆಗ್ಬಿಡುತ್ತೆ. ಮೇಲೆನೇ ಇಡಿ, ಅದ್ರ ಘಾಟ್ ಒಳಗೆ ಹೋದ್ರೆ ಸಾಕು. ಅವಾಗ ನಿಮ್ಗೆ ಏನಾದ್ರು ಉರಿತಾ ಇದೆ ಆ ಥರ ಅನ್ಸಲ್ಲಿ ತೆಗೆದ್ಬಿಡಿ, ಸ್ವಲ್ಪ ಹೋದ್ರೆ ಸಾಕು. ಆಗ ಮಾಡಿ. ಅವಾಗೆಲ್ಲ ಹಿಂದಿನ ಕಾಲದಾಗೆಲ್ಲ ಬೆಳ್ಳುಳ್ಳಿನ ಪೋಣಿಸ್ಬಿಟ್ಟು ಕುತ್ತಿಗೆಗೆ ಹಾಕ್ತಾಯಿದ್ರು ಮಕ್ಕಳಿಗೆ, ಹೀಟ್ ಆಗಲಿ ಕೋಲ್ಡ್ ಆಗಬಾರ್ದು ಅಂದ್ಬಿಟ್ಟು ಹಂಗೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ಮಾಡಿದ್ದೀನಿ, ನನಗೆ ಕೋಲ್ಡ್ ಆಗಲ್ಲ. ಒಂದೊಂದ್ಸರಿ ಸ್ಟಾರ್ಟಿಂಗ್ ಶಿಫ್ಟ್ ಇತ್ತು ನಮಗೆ ಕಂಪ್ನಿಯಲ್ಲಿ, ಆವಾಗ ಸ್ವಲ್ಪ ಕೋಲ್ಡ್ ಆಗ್ತಾ ಇತ್ತು. ಅದು ನನಗೆ ಕೋಲ್ಡ್ ಅಂದರೆ ಆ ಥರ ಕೋಲ್ಡ್ ಅಲ್ಲ, ಡಸ್ಟ್ ಇನ್ಫೆಕ್ಷನ್ನು, ಡಸ್ಟ್ ಜಾಸ್ತಿ ಕಂಪ್ನಿಯಲ್ಲಿ, ಡಸ್ಟ್ ಇನ್ಫೆಕ್ಷನಿಂದ ಕೋಲ್ಡ್ ಆಗ್ತಾ ಇತ್ತು. ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಗಾಯ್ಸ್. ಸಾರಿ, ಏನಾದ್ರು ತಪ್ಪಾಗಿ ಹೇಳಿದ್ರೆ ಸಾರಿ. ತಡಿ ನಾನು ಹೇಳ್ತೀನಿ.
ಗಾಯ್ಸ್ ನಿಮ್ಗೊಂದು ಅವತ್ತಿನ ಟಿಪ್ಸ್ ಕೇಳ್ಬೇಕು ಅನ್ಕೊಂಡಿದೀನಿ. ಏನಂದ್ರೆ ಮಲ್ಕೊಬೇಕಂದ್ರೆ ನೀವು ಕಿವಿಗೆ ಹತ್ತ ಹಾಕೊಂಡ್ ಮಲ್ಕೊಳ್ಳಿ ಫ್ರೆಂಡ್ಸ್. ಅದು ಹೊರಗಡೆ ಮಳೆ ಬಂದಾಗ ಜಾಸ್ತಿ ಅಲ್ಲ light ಹೊತ್ತು ಕಿವಿಗೆ ಹುಳ ಹೋಗ್ತವೆ, ಅದಕ್ಕೆ ನಿಂಗ್ ಭಯ ಹತ್ತಿ ಹಾಕೊಂಡ್ ಮಲ್ಕೊಂತೀಯ. ಇವಳು ಹೇಳ್ತಿರೋದು ಕರೆಕ್ಟೇ. ಊರಲ್ಲಿ ಇದ್ಲಲ್ಲ ಸ್ವಲ್ಪ ದಿನ, ಅಲ್ಲಿ ಹಳ್ಳಿ ಅಲ್ವಾ ಫ್ರೆಂಡ್ಸ್, ಗಾಳಿಗೆ ಮಳೆಗೆ ಎಲ್ಲ ಚಿಕ್ಕ ಚಿಕ್ಕ ಹುಳಗಳು ಬರ್ತಾ ಇದ್ವು ನಮ್ಮ ಅಕ್ಕ ಮನೆಯಲ್ಲಿ. ಇವಳು ಭಯ ಬಿದ್ದು ಹತ್ತಿ ಇಟ್ಕೊಂಡ್ ಮಲ್ಕೊಂತಿದ್ಲು, ಹುಳಗಳು ಹೋಗ್ಬಿಡ್ತೇವೆ ಅಂತ ಅದನ್ನ ಹೇಳ್ತಾವಳೆ. ಅದು ಕೂಡ ಒಳ್ಳೇದೇ, ಹತ್ತಿ ಇಟ್ಕೊಂಡ್ ಮಲ್ಕೊಂಡ್ರೆ ಯಾವ್ದೇ ಇರುವೆ ಎಲ್ಲ ಹೋಗಲ್ಲ. ನನಗೊಂದ್ಸರಿ ಸೊಳ್ಳೆ ಹೋಗ್ಬಿಟ್ಟಿದ್ ಕಿವಿಯಲ್ಲಿ, ತುಂಬಾನೇ ಕಷ್ಟ ಆಗೋಗಿತ್ತು ನನಗೆ. ಬಿಸಿನೀರ್ ಆಗ್ತಾ ಇತ್ತು, ನಮ್ಮಮ್ಮ ಬಿಸಿನೀರ್ ಆಗ್ತಾ ಇತ್ತು ಗಾಯ್ಸ್. ಜಾಸ್ತಿ ಹುಳಗಳು ಬರ್ತಾವಳಗ. ಹಾಯ್ ಗಾಯ್ಸ್, ನೋಡಿ ಫ್ರೆಂಡ್ಸ್, ರುಬ್ಕೊಂಡೆ ಈ ತರ ಒಂದು ಈ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ರೇಂಜ್ ಅಲ್ಲಿ ಬಂದೈತೆ. ಆ ತರ ಇದು ಬಂದಿದೆ, ಸ್ವಲ್ಪ ಗಟ್ಟಿ ಇದೆ. ನಾನು ಅದಕ್ಕೆ ಇವಾಗ ನೀರ್ ಹಾಕೊಳಂಗಿಲ್ವಲ್ಲ, ಅದಕ್ಕೆ ನಾನು ವೈಟ್ ಎಗ್ ಅಂದ್ರೆ ಬಿಳಿ ಭಾಗ ಮಾತ್ರ ಹಾಕೊಳ್ಳಿ ಫ್ರೆಂಡ್ಸ್, ಯೆಲ್ಲೋ ಕಲರ್ ಹಾಕೋಬೇಡಿ ಅದೇ ಕಾರಣಕ್ಕೂ. ಮತ್ತೆ ಅದು ಸ್ಮೆಲ್ ಬಂದ್ಬಿಡುತ್ತೆ ತಲೆ ಎಲ್ಲ. ಅದು ಯಾಕೆ ಅಂದ್ರೆ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟು ಬಿಳಿ ಭಾಗ ಹಾಕೊಳ್ಳಿ ಸಾಕು. ಸುಮ್ಮನೆ ಯಾಕೆ ಏನಂತ ನನಗೂ ಒಟ್ಟು ಸ್ಮೆಲ್ ಬರುತ್ತೆ ಅಷ್ಟೇ, ಇನ್ನೇನಾಗುತ್ತೆ ಅದರಲ್ಲಿ. ಸ್ಮೆಲ್ ಬಂದ್ಮೇಲೆ ನೋಡಿ ನಾನು ಬಿಳಿ ಭಾಗ ಮಾತ್ರ ಹಾಕೊಂತ ಇದ್ದೀನಿ. ಅರ್ಶಿನ ಮತ್ತು ಲಚ್ಚಿಗಪ್ಪು ಆ ಯೆಲ್ಲೋ ಕಲರ್ ನಮ್ಮ ಲಚ್ಚಿ. ನಮ್ಮನೆ 3 ನಾಯಿಗಳಿದಾವೆ, ಮೂರಲ್ಲ ಇದೊಂದು ಅದೊಂದು 3 ನಾಯಿಗಳಿದಾವೆ. ತಿನ್ಕೊಂತಾರೆ, ಅದನ್ನ ಬ್ರೆಡ್ಗೆ ಹಾಕೊಂಡು ತಿನ್ಕೊಂತಾರೆ. ಗಾಯ್ಸ್, ಹಸಿ ಮೊಟ್ಟೆ ಯಾರ್ಯಾರು ಕುಡಿತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಹಸಿ ಮೊಟ್ಟೆ ಇವ್ನು ಕುಡಿತಾನೆ, ಅದಕ್ಕೆ ಹೇಳ್ತಾವನೆ. ಹೌದು ಕಣಮ್ಮ. ನಿಮ್ಗೆ ಒಂದು ಆಸೆ ಫ್ರೆಂಡ್ಸ್, ನಿಮ್ಗೆ ಜಿಮ್ಗೆ ಹೋಗ್ಬೇಕಂತ ಒಂದು ಆಸೆ. ಇವಾಗ ಈ ಏಜ್ಗೆಲ್ಲ ಹೋಗಂಗಿಲ್ಲ, ಆದ್ರೆ ಮನೇಲೆ ಮಾಡ್ಕೊಂತ ಇರ್ತಾನೆ. ಅವನು ಏನೋ ಕಲ್ಲುಗಳೆಲ್ಲ ತಂದಿಕೊಂಡಿದ್ದಾನೆ, ಕಲ್ಲುಗಳು ತುಂಬಾ ವೆಯ್ಟ್ ಇರುವಂತ ಕಲ್ಲುಗಳು. ನಾನು ಅಷ್ಟೇ ಗಾಯ್ಸ್, ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ ಮಾಡ್ತೀನಿ, ನಾನು ಅಷ್ಟೇ ಮಾಡ್ಕೊಂತಾನೆ. ಪರವಾಗಿಲ್ಲ, ಅದೊಂದೆಲ್ಲ ಒಳ್ಳೆ ಬುದ್ಧಿ ಇದೆ. ಒಂದೊಂದ್ಸರಿ ನಾಯಿ ಬುದ್ಧಿ ಮಾಡ್ತಾನೆ ಅಷ್ಟೇ. ಇನ್ನೊಂದ್ಸರಿ ಕಂತ್ರಿ ಬುದ್ಧಿನ ಮಾಡ್ತೀನಿ ಗಾಯ್ಸ್. ಹಂಗೆಲ್ಲ ಮಾತಾಡ್ಬಾರ್ದು. ಊರಿಗೆ ಹೋಗ್ಬಿಟ್ಟು ನೋಡಿ ಎಂತೆಂತ ಮಾತೆಲ್ಲ ಕಲ್ತ್ಕೊಂಡ್ ಬಂದಿದ್ಯಾ. ನಾನು 2 ಹಾಕೊಂತೀನಿ ಫ್ರೆಂಡ್ಸ್, ಯಾಕಂದ್ರೆ ಇವಳಿಗೂ ಬೇಕು ನನಗೂ ಬೇಕು, ಅದಕ್ಕೆ. ನನ್ಗೆ ಮೊಟ್ಟೆ ನೋಡಿ ಯೆಲ್ಲೋ ಕಲರ್ ಮಾತ್ರ ಹಾಕೊಳ್ಳಿ, ವೈಟ್ ಎಲ್ಲೋ ಯಾವುದೇ ಕಾರಣ ವೈಟ್ ಮಾತ್ರ ಹಾಕೊಳ್ಳಿ, ಯೆಲ್ಲೋ ಕಲರ್ ಯಾವುದೇ ಕಾರಣಕ್ಕೆ ಹಾಕೊಳಕ್ ಹೋಗ್ಬೇಡಿ. ಆಮೇಲೆ ತಲೆ ಎಲ್ಲ ಸ್ಮೆಲ್ ಬರುತ್ತೆ ಗಾಯ್ಸ್. ನಾನು 2 ಹಾಕೊಂತೀನಿ. ಗೈಸ್, ಯಾರ್ಯಾರು ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಂದ್ರೆ ನೈಟ್ ಜಾಸ್ತಿ ತಿನ್ಬೇಡಿ, ಸ್ವಲ್ಪ ತಿನ್ಬಿಟ್ಟು ಲೆಫ್ಟ್ ಸೈಡ್ ತಿರ್ಕೊಂಡ್ ಮಲ್ಕೊಳ್ಳಿ ಗೈಸ್. ಲೆಫ್ಟ್ ಅಲ್ಲಿ ತಿರ್ಕೊಂಡ್ ಮಲ್ಕೊಂಡ್ರೆ ಜೀರ್ಣಾಂಶ ಬೇಗ ಜೀರ್ಣ ಆಗುತ್ತೆ. ಅದೊಂದು ಹಾರ್ಟ್ ಒಂದೇ ಕಡೆ ಕುತ್ಕೊಳ್ಳುತ್ತೆ ಗೈಸ್. ಮತ್ತೆ ನಾವು ರೈಟ್ ಸೈಡ್ ತಿರ್ಗಿದ್ರೆ ಆ ಕಡೆ ಈ ಕಡೆ ಅಲ್ಲಾಡಿ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಲೆಫ್ಟ್ ಸೈಡ್ ತಿರುಗಿದ್ರೆ ಒಂದೇ ಕಡೆ ಇರುತ್ತೆ. ಸುಮ್ಮನೆ ಡವ್ ಎಲ್ಲ ಮಾಡ್ಬೇಡ, ಅಷ್ಟೊಂದೇನು ಡವ್ ಮಾಡ್ಬೇಡ, ನನಗೂ ಗೊತ್ತು. ಸುಮ್ಮನೆ ಹೀರೋ. ಇವಾಗ ಫ್ರೆಂಡ್ಸ್ 2 ಮೊಟ್ಟೆ ಹಾಕೊಂಡಿದ್ದೀನಿ, ರುಬ್ಕೊಂಬರ್ತೀನಿ. ವಾವ್, ನೋಡಿ ಸೂಪರ್ ಆಗಿ ಬಂದಿದೆ. ನೋಡಿ ಒಂದಿಷ್ಟು ಇಡ್ಲಿ ಅದಕ್ಕೇನೋ ಬಂದಿದೆ. ಇಲ್ಲ ಸಾಕಿಷ್ಟಿದ್ರೆ ಫ್ರೆಂಡ್ಸ್, ಏರ್ ಪ್ಯಾಕಿಗೆ ನಮ್ಗೆ ಎಷ್ಟು ಬೇಕು ಅಷ್ಟಿದೆ. ಮತ್ತೆ ಇದಕ್ಕಿನ್ನ ನೀವು ಬೇಕು ಅಂದ್ರೆ ಅದೇ ಏನದು ದಾಸವಾಳ ಎಲ್ಲ ಹಾಕೋಬೇಕು, ಸಖತ್ತಾಗಿರುತ್ತೆ. ಆದ್ರೆ ಇಲ್ಲೆಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಹೋಗ್ಬೇಕು. ಬೇಡ, ಇವಾಗ ನೆಕ್ಸ್ಟ್ ಟೈಮ್ ಅದನ್ನೇ ಒಂದು ಸಪ್ರೇಟ್ ಆಗಿ ಮಾಡಿ ತೋರಿಸ್ತೀನಿ. ಈಗ ಅದಕ್ಕೆ ನಾನು ಮೊಸರು ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ. ನಾ ಇದನ್ನ ಸೋಸ್ಬಿಟ್ಟು ಹಾಕೊಳ್ಳೋಣ ಅನ್ಕೊಂಡೆ, ಸೋಸೋಕೆಲ್ಲ ಆಗಲ್ಲ, ಇವಾಗ ಟೈಮ್ ಬೇಕು. ಹಂಗೆ ಇಷ್ಟೆಲ್ಲ ಮಾಡೋ ಬದಲು ಒಂದು ನಾನು 1/4 ಲೀಟರ್ ಫುಲ್ ಹಾಕೊಂತ ಇದ್ದೀನಿ. ತಲೆಗೊಚ್ಚ ಮೆಹಂದಿ ತಂದು ಹಾಕೊಂಡ್ರೆ ಆಯ್ತು ಗೈಸ್. ಅದಕ್ಕೆಲ್ಲ ಕೆಮಿಕಲ್ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ತರ ಇದೆ, ಬಗ್ಸ್ರೆ ಚೆಲ್ಲೋಗುತ್ತೆ. ನೋಡಿ ಈ ತರ ಇದೆ, ಚೆನ್ನಾಗಿ ಐತೆ. ಸೋಸ್ಕೋಬೋದ ಅಂತ ನೋಡ್ತೀನಿ, ಸೋಸ್ಕೊಂಡ್ರೆ ನಾನು ಅದನ್ನೇ ಹಾಕೊಂತೀನಿ. ಈಗ ಹಂಗೆ ಹಾಕೊಂಡ್ಬಿಟ್ರೆ ಮತ್ತೆ ಅದು ವೈಟ್ ಇರುತ್ತೆ, ನನ್ಗೊಂಥರ ಅನ್ಸುತ್ತೆ ವೈಟ್ ಇದ್ರೆ. ಇನ್ನೊಂದು 2 ರೌಂಡ್ ಹಾಕೊಂಡ್ಬಿಟ್ಟು ಬೇಕಾದ್ರೆ ನಾನು ಸೋಸ್ಕೊಂಡೇ ಬಿಡೋಣ ಅಂತ ಅನ್ಕೊಂಡಿದೀನಿ. ಸೋಸ್ಕೊಂಡೇ ಬಿಡ್ತೀನಿ ಫ್ರೆಂಡ್ಸ್, ಮತ್ತೆ ನನಗೆ ಕ್ಲೀನ್ ಮಾಡಕ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕೊಂಡು ಚೆನ್ನಾಗಿ ಸಣ್ಣಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಅದನ್ನ ರುಬ್ಬಿರೋ ಅಂಥದ್ದನ್ನ ಹಾಕ್ಕೊಳ್ಳಿ. ಯಾವುದೇ ನೀರನ್ನು ನಾನು ಮಿಕ್ಸ್ ಮಾಡಿಲ್ಲ. ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ, ರಸ ಬರುತ್ತೆ. ಏನಿಲ್ಲ, ಅಲೋವೆರಾ, 2 ವೈಟ್ ಎಗ್ ವೈಟು, ಮತ್ತು ಸ್ವಲ್ಪ ಮೆಂತೆ ಮತ್ತು ಮೊಸರು ಅಷ್ಟೇ ಫ್ರೆಂಡ್ಸ್.
ಮತ್ತು ಮೆಹಂದಿ ಸೊಪ್ಪೊಂದು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಿ ಸಣ್ಣಕ್ಕೆ. ನೋಡಿ ಅಷ್ಟು ರಸ ಬರುತ್ತೆ. 3 ಜನ ಕೂಡ ಹಾಕೋಬೋದು ಅದನ್ನ. ಸ್ವಲ್ಪ ಹೆಚ್ಚಾಗಿಬಿಟ್ಟಿತ್ತು, ನಾವು ತುಂಬ ತಿಕ್ಕಾಗಿ ಸೋರೋ ಥರ ಹಾಕಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಸಿಲ್ಕಿಯಾಗಿ ಬಂದಿರುತ್ತೆ. ಪ್ಲೀಸ್ ನೀವು ಟ್ರೈ ಮಾಡಿ ಹೇಳಿ ನಮಗೆ ಕೂಡ. ನೋಡಿ ಇನ್ನೂ ಸ್ವಲ್ಪ ನಾನು ಮೊಸರು ಹಾಕ್ಕೊತಾ ಇದ್ದೀನಿ, ತುಂಬ ಗಟ್ಟಿ ಇತ್ತು ಅದಕ್ಕೆ. ಮೊಸರು ಜಾಸ್ತಿ ಹಾಕ್ಕೊಂಡ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ ಹೇರು. ಕೂದಲು ತುಂಬಾ ಸಿಲ್ಕಿಯಾಗಿ ಬರುತ್ತೆ. ನೋಡಿ ಅಷ್ಟು ಇರಬೇಕು. ಅದನ್ನು ನೀಟಾಗಿ ಕೂದಲನ್ನ ಬಗೆ ಹಾಕೋದು ಅಂತ ಅಂದರೆ ನಾವು ಕೋಮಲ್ಲಿ ಹಿಂಗೆ ಸ್ವಲ್ಪನೇ ತೊಗೊಂಡು ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಈ ಥರ ಒಂದು ಫುಲ್ಲು 2 ಭಾಗ ಮಾಡ್ಕೊಳ್ಳಿ. ಹಾಗೆ ನೀಟಾಗಿ ಎಲ್ಲ ತಲೆ ಫುಲ್ಲು ಬುಂಡೆ ಕೂದಲು ಎಲ್ಲದಕ್ಕೂ ಹಾಕಿ ಬುರುಡೆಗೆಲ್ಲ ತಾಗಬೇಕದು ನೀಟಾಗಿ ತಿಕ್ಕಾಗಿ ಹಾಕಿ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಮಾಡ್ಕೊಳ್ಳೋದೇ ಅಪರೂಪ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾವು ಹೇರ್ ಪ್ಯಾಕ್ ಮಾಡಿದ್ದೀವಿ. ಹೇರ್ ಪ್ಯಾಕ್ ಮಾಡಿದ್ದೀವಿ. ನಮಗೆ ಬ್ರೆಡ್ ಆಮ್ಲೆಟ್ ಮಾಡಿದ್ರೆ ಸೂಪರಾಗಿ ಮಾಡಿದ್ದಾನೆ, ಚೆನ್ನಾಗಿದೆ. ಇದೊಂದು ಚೆನ್ನಾಗಿ ಕಲ್ತಿದ್ದಾನೆ. ಮಾಮೂಲಿ ನೀಟಾಗಿ ಆಮ್ಲೆಟ್ ಎಲ್ಲ ಮಾಡ್ಕೊಳ್ಳೋದು ಏನೋ ಮಾಡ್ತಾನೆ ಗೊತ್ತಿಲ್ಲ, ಚೆನ್ನಾಗಿದೆ ಒಟ್ಟು ಚೆನ್ನಾಗಿದೆ. ಜಾಸ್ತಿ ತಗೊಂಡವನೇ ಪಪ್ಪಾಯ ಚೆನ್ನಾಗಿತ್ತು. ಟೇಸ್ಟ್ ಟೈಮ್ ತಿನ್ಬೋದು, ಟೇಸ್ಟ್ ಆಗಲ್ಲ, ಸೂಪರಾಗಿದೆ. ಇವಾಗ ಹೇರ್ ಪ್ಯಾಕ್ ನೋಡಿ ಮಾಡಿದ್ದೀನಿ, ಫುಲ್ ಫಿನಿಶ್ ಆಗಿದೆ. ನೀಟಾಗಿ ಒಂದು ಮಿನಿಮಮ್ 1 ಅವರ್ ಮೇಲೆ ಬಿಟ್ಟು ನಾನು ಚೆನ್ನಾಗಿ ಒಣಗಬೇಕು, ಚೆನ್ನಾಗಿ ಹಿಡಿಬೇಕು ತಲೆಗೆ. ಇದಕ್ಕೆ ಏನಾರು ಹಾಕ್ತೀನಿ ಅಂದರೆ 2 ವೈಟ್ ಎಗ್, ಬರೀ ವೈಟ್ ಮಾತ್ರ ಹಾಕಿ ಮತ್ತೆ ಎಲ್ಲ ಹಾಕ್ಬಿಟ್ಟಿಲ್ಲ. 2 ಎಗ್ ವೈಟು ಮತ್ತು 1 ಇಡೀ ಮೆಹಂದಿ ಸೊಪ್ಪು, ಒಂದು ಫುಲ್ ಒಂದು ಹಲವಾರು ಒಂದು ಎಲೆ ಬರ್ತಲ್ಲ ಫುಲ್ ಹಾಕಿದ್ದೀನಿ. ಅದು ನಾನು ಇಬ್ಬರು ಬೇಕಂದ್ಬಿಟ್ಟು. ಮತ್ತು 1-2 ಸ್ಪೂನಷ್ಟು ನೆನೆಸಿರುವಂಥ ಮೆಂತೆ ಅಷ್ಟು ಹಾಕ್ಬಿಟ್ಟು ಮೊಸರು ಬೇಕಿದ್ರೆ ನಿಮಗೆ ಡ್ಯಾಂಡ್ರಫ್ ಜಾಸ್ತಿ ಇತ್ತು ಅಂದರೆ ನಿಂಬೆಹಣ್ಣು ಅರ್ಧ ಆ್ಯಡ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಹಾಕಬೇಕಾಗಿತ್ತು, ನಿಂಬೆಹಣ್ಣು ಇರಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಮಿಕ್ಸಿ ಹಾಕೊಳ್ಳಿ, ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ನೀಟಾಗಿ ಸಣ್ಣಗೆ ರುಬ್ಕೊಳ್ಳಿ. ನಿಮಗೆ ಅದನ್ನ ಫಿಲ್ಟರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಫಿಲ್ಟರ್ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು ನೋಡಿ. ನೀಟಾಗಿ ಹಾಕೊಂಡಿದ್ದೀನಿ. ಇವಾಗ ವಾಶ್ ಮಾಡಿದ್ರೆ ಕೂಡ ನೀವು ಶಾಂಪು ಗಿಂಪು ಎಲ್ಲ ಹಾಕೋಬಿಟ್ಟು ಫ್ರೆಂಡ್ಸ್, ಮತ್ತೆ ಚೆನ್ನಾಗಿರಲ್ಲ. ಹಾಗೆ ತಣ್ಣೀರಲ್ಲಿ ನೀಟಾಗಿ ತೊಳ್ಕೊಳ್ಳಿ. ನಿಮಗೆ ತಣ್ಣೀರು ಆಗಲ್ಲ, ತುಂಬ ಚಳಿ ಆಗುತ್ತೆ ಅಂದರೆ ಉಗುರು ಬೆಚ್ಚಗೆ ಮಾಡ್ಕೊಂಡು ತೊಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶಾಂಪು ಗಿಂಪು ಏನು ಹಾಕೋಕೆ ಹೋಗ್ಬಿಡಿ, ಹಾಗೆ ಹೋಗುತ್ತೆ ನೀಟಾಗಿ. ಮತ್ತು ಟ್ರೈ ಮಾಡಿ ಫ್ರೆಂಡ್ಸ್, ನೀವು ತುಂಬ ನ್ಯಾಚುರಲ್ ಇದು ಮಕ್ಕಳು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ, ಹೇರ್ ಫಾಲ್ ಆಗಲ್ಲ, ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಈ ಹೇರ್ ಪ್ಯಾಕ್ ಅಂದರೆ ಅವಾಗ ಮಾಡ್ತಾ ಇರ್ತೀನಿ. ಅವಾಗ ಒಂದು ತಿಂಗಳಿಗೆ 1 ಸಾರಿ 2 ತಿಂಗಳಿಗೆ 1 ಸಾರಿ ಅಷ್ಟೇ, ನಂಗೆ ಟೈಮ್ ಇರಲ್ಲ. ಇವತ್ತು ಟೈಮ್ ಇತ್ತು, ಹಂಗಾಗಿ ಹಾಕಿದ್ದೀನಿ. ಕಾಡರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ, ಎಲ್ಲರೂ ಯಾವುದೂ ಕೂಡ ಆಗ್ತಿರ್ಲಿಲ್ಲ. ಮತ್ತು ಇವತ್ತು ಸಂಡೇ, ಇವತ್ತು ಹಿಂಗೆ ಕಳೀತಾ ಇದೆ, ಇನ್ನೇ ಯಾವುದೇ ಕೆಲಸ ಮಾಡಿಲ್ಲ. ಹಾಗೆ ಬೇಕಾದ್ರೆ ನಿಮಗೆ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಬೋದು. ಅದೇ ಮೊಸರಿಗೆ ಅಂದರೆ ಫ್ರೆಶ್ ಮೊಸರಿಗೆ ಹೇರ್ ಪ್ಯಾಕ್ದೆಲ್ಲ ಬೇರೆ ಮೊಸರು ತೊಗೊಂಡು ಬೌಲ್ಗೆ ಕಾಫಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಕಡಲೆ ಹಿಟ್ಟಿನಾಗ ಅಕ್ಕಿ ಹಿಟ್ಟು ಹಾಕೊಳ್ಳಿ. ಆಮೇಲೆ ಇದು ಟೊಮೊಟೊ ಹಣ್ಣಾಗಿರುತ್ತೆ, ಟೊಮೊಟೊ ಜ್ಯೂಸ್ ಒಳಗೆ ರಸ ಮಾತ್ರ ಇಟ್ಕೊಳ್ಳಿ. ಹಾಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಮುಖ ಫುಲ್ ಹಾಕಿ 1 ಅರ್ಧ ಗಂಟೆ 1 ಅವರ್ ಬಿಟ್ಟು ನೀಟಾಗಿ ವಾಶ್ ಮಾಡಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಬೇಕಿದ್ರೆ ನಿಮಗೆ ಮಲ್ದಾರ್ ಮೆಟ್ಟಿ ಕೂಡ ಹಾಕೋಬೋದು, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ರೋಸ್ ವಾಟರ್ ಹಾಕೊಳ್ಳಿ. ನ್ಯಾಚುರಲ್ ಫ್ರೆಂಡ್ಸ್, ಎಲ್ಲ ನ್ಯಾಚುರಲ್ ಎಲ್ಲ ಹಾಕೋಬೋದು, ಅದು ಇದನ್ನೆಲ್ಲ ಹಾಕೊಳ್ಳಿ. ಸರಿ ಫ್ರೆಂಡ್ಸ್, ನೋಡಿ ಗೈಸ್, ನಿಮಗೆ ಮೊಜಲ್ಸ್ ಬರ್ಬೇಕಂದ್ರೆ ಇಲ್ಲಿ ಮೊಜಲ್ ಬರುತ್ತಲ್ಲ ಗೈಸ್, ನೀವು ಮೊಟ್ಟೆ ತಿನ್ಬೇಕಾದ್ರೆ ಎಲ್ಲೋ ಕಲರ್ ತಿನ್ಬೇಡಿ. ಎಲ್ಲೋ ಕಲರ್ ಸಿಗ್ತಿದ್ದಕ್ಕೆ ವೈಟ್ ಮಾತ್ರ ತಿನ್ನಿ ಗೈಸ್, ಅವಾಗ ಬರುತ್ತೆ ಮೊಜಲ್ಸ್. ಎಲ್ಲ ಕಲರ್ ತಿಂದ್ರೆ ಏನು ತಿಂದ್ರೆ ಬರಲ್ಲ. ನೋಡಿ ಗೈಸ್, ನಾನು ಎತ್ತಿಕ್ಕಿದ್ದೀನಿ. ಏನೋ ಕಲ್ತ್ಬಿಟ್ಟಾನೆ, ಕಲಿಬಾರ್ದು, ಮಾಡ್ತಾನೆ ಮಾಡಲಿ. ಜಿಮ್ ಅಂದರೆ ಒಂದು ಆಸೆ, ಆರ್ಮಿಗೆ ಹೋಗ್ಬೇಕು, ಅದು ಆಸೆ, ಅದಕ್ಕೆ ಬನ್ನಿ ಬರ್ಸ್ಕೊತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಇವಾಗಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ಬಾಯ್. ಮನೆಯಲ್ಲ ಡಯಟ್ ಫುಡ್ ಗೈಸ್, ಡಯಟ್ ಫುಡ್. ಏನು ಡಯಟ್ ಅದು ತಿಂತಾರಾ? 3 ವಾರ ತಗೊಂಡು ಬ್ರೆಡ್ಡು ಹೊಟ್ಟೆ ತುಂಬ ಹೋಗ್ತೀನಿ ಡಯಟು. ಸರಿ ಫ್ರೆಂಡ್ಸ್, ಬಾಯ್. ಇದು ನೋಡಿ ಫ್ರೆಂಡ್ಸ್, ಇದು ಪಾತ್ರೆ ತೊಳೆಯೋದು ಲಿಕ್ವಿಡ್. ಇದು ಆನ್ಲೈನಲ್ಲಿ ನೋಡಿದ್ದೆ ನಾನು, ಕೋಲ್ಡ್ ಆಗೋಯ್ತು ಯಾಕೋ. ಚೆನ್ನಾಗಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಸ್ವಲ್ಪ ಜಾಸ್ತಿ ತೊಗೋಬೇಕು ಕ್ವಾಂಟಿಟಿ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡೆ, ಟೈಲ್ಸ್ ಎಲ್ಲ ತೊಳಿಯೋಕ್ಕೆ ಬೇಕಲ್ಲ ಅಂತ. ಮಾಮೂಲಿ ತೊಗೊತೀವಲ್ಲ ಅಂಗಡಿಗಳಲ್ಲಿ ಪಾತ್ರೆ ತೊಳೆಯೋದು ಲಿಕ್ವಿಡ್ಗಳು ಬರ್ತಾವಲ್ಲ ಫ್ರೆಂಡ್ಸ್, ಎಕ್ಸೋ ಮತ್ತು ಪ್ರಿನ್ ಅವೇನೋ ಬರ್ತಾವಲ್ಲ, ಅದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ತುಂಬಾ ಬಾಳಿಕೆ ಬರುತ್ತೆ. ಇದು ನಾನು 5 ಲೀಟ್ರ್ ಅಂತ ಬುಕ್ ಮಾಡಿದೆ. ಏನು ಅಷ್ಟೊಂದೇನು ಚೆನ್ನಾಗಿಲ್ಲ, ಆದರೆ ಪರವಾಗಿಲ್ಲ. ಪಾತ್ರೆ ಎಲ್ಲ ನೀಟಾಗುತ್ತೆ. ಟೈಲ್ಸ್ ಎಲ್ಲ ತೊಳೆದೆ, ಚೆನ್ನಾಗಿತ್ತು ಟೈಲ್ಸ್ ಎಲ್ಲ. ಇದೊಂದು ನೋಡಿ ಫ್ರೆಂಡ್ಸ್, ಹೊಸದೇನ ಹಳೇದೆ ಫೇಸ್ ಪ್ಯಾಕ್ ಒಂದು ಮಾಡ್ತಾಯಿದ್ದೀನಿ. 2 ಸ್ಪೂನು
ಮೊಸರು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ 1 ಸ್ಪೂನು ಕಡಲೆ ಹಿಟ್ಟು ಮತ್ತು 1 ಬ್ರೂ ಪ್ಯಾಕೆಟು, 3 ಅಷ್ಟೇ ಫ್ರೆಂಡ್ಸ್, ಮತ್ತಿನ್ನೇನಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಾದರೂ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇದ್ದರೆ ಬಂದ್ಬಿಡುತ್ತೆ. ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸುಮಾರು ಒಂದು 5ರಿಂದ 6-7 ನಿಮಿಷ ಸ್ಕ್ರಬ್ ಮಾಡ್ಕೊತಾನೆ ಇರಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬ್ಲಡ್ ಎಲ್ಲ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ, ಪಿಂಪಲ್ ಕಲೆ ಎಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ. ನನಗೆ ತುಂಬ ಇದರಿಂದ ನನಗೆ ತುಂಬ ಪಿಂಪಲ್ ಎಲ್ಲ ಹೋಗಿತ್ತು. ಮುಂಚೆ ಎಲ್ಲ ಜಾಸ್ತಿ ಪಿಂಪಲ್ ಇತ್ತು ಫ್ರೆಂಡ್ಸ್ ನನಗೆ. ಇದು ಹಾಕಿದ ಮೇಲೆ ನನಗೆ ನೀಟಾಗಿ ಹೋಗಿದೆ, ಒಂದು ಕಲೆ ಕೂಡ ಇಲ್ಲ ಮುಖದಲ್ಲಿ, ಅಷ್ಟು ನೀಟಾಗಿ ಹೋಗಿದೆ. ನನ್ನ ಮಗಳು ನನಗೂ ಹಾಕು ಅಂತ ಇದ್ಲು, ನಾನು ಬೇಡ, ಚಿಕ್ಕ ಮಗು ನೀನು ಬೇಡ ಅಂದ್ಬಿಟ್ಟು ಅವಳಿಗೆ ಹಾಕಿಲ್ಲ ನಾನು. ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಇವಾಗ ವೈಟ್ ಹೆಡ್ಸ್ ಎಲ್ಲ ಹೋಗಿದೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದೆ. ನಾನು ಸ್ಟಾರ್ಟಿಂಗ್ ಮುಟ್ಟುವಾಗ ತುಂಬ ರಫ್ ಇತ್ತು ಆ ಪ್ಲೇಸಲ್ಲಿ. ಇವಾಗ ಮುಟ್ಟು ನೋಡಿದೆ ತುಂಬ ಸ್ಮೂತಾಗಿತ್ತು, ರಫ್ ಇರಲಿಲ್ಲ, ನೀಟಾಗಿತ್ತು, ಎಲ್ಲ ಫುಲ್ ನೀಟಾಗೆಲ್ಲ ಹೋಗಿತ್ತು. ಮತ್ತು ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಇದ್ದರೆ ನೀವು ಕ್ಯಾರೆಟ್ನ ಸ್ವಲ್ಪ ತುರಿದ್ಬಿಟ್ಟು ಇಲ್ಲ ಅದ್ರ ರಸನ ಹಿಂಡಿಬಿಟ್ಟು ಅದನ್ನ ಒಂದು ನಿಧಾನಕ್ಕೆ ಮಸಾಜ್ ಮಾಡಿ ಫ್ರೆಂಡ್ಸ್, ಹೋಗುತ್ತೆ.